ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಸೊ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ನಾನು ಮಧ್ಯಾಹ್ನದಿಂದ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಸೊ ಆ್ಯಕ್ಚುಲಿ ತುಂಬ ದಿನವೇ ಆಗೋಯ್ತು ನಾನು ವ್ಲಾಗ್ನ ಮಾಡಿ. ಸೊ ಯಾಕಂತಂದರೆ ಸ್ವಲ್ಪ ಪರ್ಸ್ನಲ್ ಇಶ್ಯೂ ಇತ್ತು. ಸೊ ವಿಡಿಯೋ ಮಾಡ್ಕೊಳಕ್ಕೆ ಆಗ್ತಾನೇ ಇರಲಿಲ್ಲ. ಸೊ ನನ್ನ ಮಗಳು ಕೂಡ ಇತ್ತೀಚೆಗೆ ಒಂದು 15 ಡೇಸ್ ಅಂತಲೇ ಹೇಳ್ಬೋದು, ತುಂಬಾ ಅಂದರೆ ತುಂಬ ಹಠ ಮಾಡ್ತಾಯಿದ್ಲು. ಅವಳನ್ನ ಕಂಟ್ರೋಲ್ ಮಾಡೋಕ್ಕೆ ಆಗ್ತಾನೇ ಇರಲಿಲ್ಲ. ಸೊ ನಾನು ಏನಾದರೂ ಒಂದು ಕೆಲಸ ಶುರು ಮಾಡಬೇಕು, ವ್ಲಾಗ್ ಮಾಡ್ಕೊಳ್ಳೋಣ, ವಿಡಿಯೋ ಮಾಡ್ಕೊಳ್ಳೋಣ ಅಂತ ಶುರು ಮಾಡಿದ್ರೆ ಸಾಕು ಹಠ ಮಾಡೋಕ್ಕೆ ಶುರು ಮಾಡೋಳು. ಏನಾದರೂ ಒಂದಾದ್ಮೇಲೆ ಒಂದು ಏನಾದರೂ ಒಂದು ಡಿಸ್ಟರ್ಬೆನ್ಸ್ ಆಗ್ತಾನೆ ಇತ್ತು. ಸೊ ಹಾಗಾಗಿ ಒಂದು ವಾರ ಬಿಟ್ಬಿಡೋಣ ಅಪ್ಪ, ಏನು ಮಾಡೋದು ಬೇಡ ಅಂತ ಬೇಜಾರಾಗೋಗ್ಬಿಟ್ಟಿದೆ. ಸೊ ಹಾಗಾಗಿ ನಾನು ಏನೂ ವಿಡಿಯೋ ಮಾಡ್ಕೊಳಕ್ಕಾಗಿಲ್ಲ. ನನ್ನ ಮಗಳಿಗೆ ಫ್ರೆಂಚ್ ಫ್ರೈಸ್ ಬೇಕು ಅಂತ 2-3 ಡೇಸಿಂದ ಕೇಳ್ತಾನೆ ಇದ್ದಾಳೆ. ಸೊ ಹಂಗಾಗಿ ಅವಳಿಗೆ ಇವಾಗ ಫ್ರೆಂಚ್ ಫ್ರೈಸ್ ಮಾಡಿಕೊಟ್ಟು ಅವಳಿಗೆ ಊಟ ಮಾಡಿಸಿ, ಸೊ ಸ್ವಲ್ಪ ಇವತ್ತು ಬರ್ತಾ ದೇವಸ್ಥಾನದಿಂದ ವೆಜಿಟೇಬಲ್ಸ್ ಎಲ್ಲ ತೊಗೊಂಡು ಬಂದ್ವಿ. ಸೊ ಅದನ್ನೆಲ್ಲ ಪ್ರಾಪರಾಗಿ ನಾನು ಎತ್ತಿಟ್ಕೊಂಡ್ಬಿಟ್ಟು ಕೆಲಸ ಏನೂ ಆಗಿಲ್ಲ ಇವತ್ತು. ನಮ್ಮ ಕಿಚನ್ ಎಲ್ಲ ಹಾಗೆ ಇದೆ, ಕೆಲಸ ಪಾತ್ರೆ ಎಲ್ಲ ಎಷ್ಟೊಂದಿದೆ. ಸೊ ಆ್ಯಕ್ಚುಲಿ ಮೇಡ್ ಬರ್ತಾರೆ, ಅವ್ರು ಬಂದು ಮಾಡ್ಕೋತಾರೆ. ಸೊ ಅದೇನು ಟೆನ್ಷನ್ ಇಲ್ಲ ನನಗೆ. ಸೊ ನನ್ನ ಮೇನ್ ಟೆನ್ಷನ್ ಬಂದ್ಬಿಟ್ಟು ನನ್ನ ಮಗಳಿಗೆ ಊಟ ಮಾಡಿಸಿ ಅವಳಿಗೆ ಒಂದು ರೌಂಡ್ ನಿದ್ದೆ ಮಾಡಿಸ್ಬೇಕು. ಸೊ ಅಲ್ಲಿವರೆಗೂ ನನಗೇನು ಕೆಲಸ ಆಗಲ್ಲ. ನಮ್ಮ ಚಿನ್ನು ಮರಿಗೆ ಫ್ರೆಂಚ್ ಫ್ರೈಸ್ ತಿನ್ನಬೇಕು ಅಂತ 3-4 ದಿನದಿಂದ ತುಂಬ ಆಸೆ ಆಗ್ತಿದೆ. ಹಾಗಾಗಿ ಇವತ್ತು ಫ್ರೆಂಚ್ ಫ್ರೈಸ್ ಮಾಡಿಕೊಡಮ್ಮ ನನ್ನ ಸ್ಕೂಲಿಂದ ಬಂದಮೇಲೆ ಅಂತ ಕೇಳ್ತಾ ಇದ್ಲು. ಆ್ಯಂಡ್ 3-4 ಡೇಸಿಂದ ಕೇಳ್ತಾನೆ ಇದ್ಲು. ಸೊ ಇವತ್ತು ಮಾಡ್ಕೊಡ್ತೀನಿ, ನಾಳೆ ಮಾಡ್ಕೊಡ್ತೀನಿ ಅಂತ ಅವಳಿಗೆ ಮುಂದಕ್ಕೆ ಹಾಕ್ಕೊಂಡೇ ಬಂದೆ. ಸೊ ಇವತ್ತು ಸ್ವಲ್ಪ ಫ್ರೀ ಆಯಿತು ನನಗೆ. ಅದಕ್ಕಾಗಿ ಅವಳಿಗೆ ಹೊರಗಡೆ ತೆಗೆದುಕೊಡೋದೆಲ್ಲ ಬೇಡ, ಸುಮ್ಮನೆ ಹೆಲ್ತ್ ಹಾಳಾಗುತ್ತೆ, ಯಾವ್ಯಾವ ಎಣ್ಣೆಯಿಂದ ಕರೆದಿರ್ತಾರೋ ಏನೋ ಅಂತ ನನಗೆ ತುಂಬ ಬೇಜಾರಾಗುತ್ತೆ ಆ ವಿಷಯದಲ್ಲಿ. ಹಾಗಾಗಿ ಹೊರಗಡೆ ಬೇಡ ಅಂಥೇಳಿ ಇವತ್ತು ಮನೇಲಿ ಸ್ವಲ್ಪ ಟೈಮ್ ಆದರೂ ಪರವಾಗಿಲ್ಲ ಮನೆಯಲ್ಲೇ ಮಾಡಿಕೊಡೋಣ ಅಂತ ಅವಳಿಗೆ ಫ್ರೆಂಚ್ ಫ್ರೈಸ್ನ ಮಾಡಿಕೊಡ್ತಾ ಇದ್ದೀನಿ. ನೋಡಿ, ಈ ಥರ ಸ್ಲೈಸ್ನ ಮಾಡಿಕೊಂಡು ಚೆನ್ನಾಗಿ ನೀರಲ್ಲಿ ತೊಳ್ಕೊಂಡು ಪೊಟ್ಯಾಟೋನ ಸ್ವಲ್ಪ ಬಿಸಿ ನೀರು ಕಾಯಕ್ಕಿಟ್ಬಿಟ್ಟು ಅದಕ್ಕೆ ಸ್ವಲ್ಪ ಒಂದು ಹಾಫ್ ಸ್ಪೂನ್ ಇಲ್ಲ 1 ಸ್ಪೂನ್ ರುಚಿಗೆ ತಕ್ಕಷ್ಟು ಸಾಲ್ಟ್ನ ಹಾಕ್ಕೊಂಡು ಅದನ್ನು ಬಾಯ್ಲ್ ಮಾಡ್ಕೋಬೇಕು. ಪೊಟ್ಯಾಟೋನ ಬಾಯ್ಲ್ ಮಾಡ್ಕೋಬೇಕು. ಅದು ತುಂಬಾ ಸಾಫ್ಟ್ ಅಂದರೆ ತುಂಬ ಮೆತ್ತಗೆ ಆಗೋ ಥರ ಬಾಯ್ಲ್ ಮಾಡ್ಕೋಬಾರ್ದು. ಸ್ವಲ್ಪ ಹಾಫ್ ಬಾಯ್ಲ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ನಾನು ಮೊದಲೆಲ್ಲ ಏನು ಮಾಡ್ತಿದ್ದೆ ಅಂತಂದರೆ ಡೈರೆಕ್ಟಾಗಿ ಎಣ್ಣೆಗೆ ಹಾಕಿ ಕರೆದುಬಿಡ್ತಿದ್ದೆ. ಅದು ರೋಸ್ಟು ಆಗ್ತಾ ಇರಲಿಲ್ಲ, ಸರಿಯಾಗಿ ಬೇಯ್ತಾನೂ ಇರಲಿಲ್ಲ, ಅರ್ಧಂಬರ್ಧ ಬೇಯ್ತಾ ಇತ್ತು. ಆ್ಯಂಡ್ ಅಷ್ಟೊಂದು ಟೇಸ್ಟಾಗೂ ಇರ್ತಿರ್ಲಿಲ್ಲ. ಸೊ ನೋಡಿ, ಈ ಥರ ಸ್ವಲ್ಪ ಸಾಫ್ಟ್ ಆದಮೇಲೆ ಇದನ್ನು ನೀರಿಂದ ಸೋಕ್ ಮಾಡ್ಕೊಂಬಿಡ್ಬೇಕು ಇದನ್ನು, ಆಯಿತಾ. ಆ್ಯಂಡ್ ನಾನು ಏನು ಮಾಡ್ತಿದ್ದೆ ಹೇಳಿದ್ನಲ್ಲ, ಮೊದಲೆಲ್ಲ ಡೈರೆಕ್ಟಾಗಿ ಫ್ರೈ ಮಾಡ್ಕೊಬಿಡ್ತಿದ್ದೆ ಅಂತ. ಸೊ ಆ ಥರ ಮಾಡೋಕ್ಕೆ ಹೋಗ್ಬೇಡಿ, ಏನೂ ಚೆನ್ನಾಗಿರೋದಿಲ್ಲ. ಸ್ವಲ್ಪ ಟೈಮ್ ಆದರೂ ಪರವಾಗಿಲ್ಲ, ಇದನ್ನು ಈ ಥರ ಮಾಡ್ಕೋಬೇಕು. ನೋಡಿ, ಈ ಥರ ಅರ್ಧ ಬೆಂದಮೇಲೆ ಇದನ್ನು ಒಂದು ಕಾಟನ್ ನೀಟಾಗಿರೋ ಬಟ್ಟೆ ಮೇಲೆ ಈ ಥರ ಹರಡ್ಕೋಬೇಕು. ಇದನ್ನು ಸ್ವಲ್ಪ ತಣ್ಣಗಾಗಕ್ಕೆ ಬಿಡಬೇಕು. ಆ್ಯಂಡ್ ನಾನು ಹೇಳಿದ್ನಲ್ವ, ನಾನು ಮೊದಲು ಆ ಥರ ಮಾಡ್ಕೋತಾ ಇದೆ ಅಂತ. ಸೊ ರೀಸೆಂಟಾಗಿ ನನ್ನ ತಂಗಿ ನನಗೆ ಈ ಮೆಥಡ್ನ ಹೇಳ್ಕೊಟ್ರು. ಸೊ ಈ ಥರ ಬಾಯ್ಲ್ ಮಾಡಿಕೊಂಡು ಈ ಥರ ಒಂದು ಕಾಟನ್ ಬಟ್ಟೆ ಮೇಲೆ ಹರಡ್ಕೋಬೇಕು. ಅದು ತಣ್ಣಗಾದ್ಮೇಲೆ ಮತ್ತೆ ಇನ್ನೊಂದು ಸರಿ ಫ್ರೈನ ಮಾಡ್ಕೋಬೇಕು ಅಂತ. ಸೊ ಹಾಗಾಗಿ ಇದನ್ನು ಈ ಮೆಥಡಲ್ಲಿ ಮಾಡಿದೆ, ತುಂಬ ಚೆನ್ನಾಗಿ ಬಂತು. ಸೊ ನೋಡಿ, ಇದು ಸ್ವಲ್ಪ ತಣ್ಣಗಾಗಿದೆ. ಈ ತಣ್ಣಗಾದ್ಮೇಲೆ ಇದನ್ನು ಒಂದು ಪ್ಲೇಟಿಗೆ ತೊಗೊಂಡು ಇದಕ್ಕೆ ಸ್ವಲ್ಪ ಕಾರ್ನ್ಫ್ಲೋರು ಆ್ಯಂಡ್ ಸ್ವಲ್ಪ ಉಪ್ಪು, ನಾವು ಬಾಯ್ಲ್ ಮಾಡೋಕ್ಕೆ ಹಾಕ್ಕೊಂಡಿದ್ದೀವಲ್ವ, ಹಾಗಾಗಿ ನೋಡಿಕೊಂಡು ಸಾಲ್ಟ್ನ ಹಾಕ್ಕೋಬೇಕಾಗತ್ತೆ. ಸೊ ನೋಡಿ, ಒಂದು ಸ್ಪೂನ್ ಅಥವಾ ನಮ್ಮ ಕ್ವಾಂಟಿಟಿ ನೋಡಿಕೊಂಡು ಕಾರ್ನ್ಫ್ಲೋರ್ನ ಹಾಕ್ಕೋಬೇಕಾಗತ್ತೆ. ನಾವು ಎಷ್ಟು ಕ್ವಾಂಟಿಟಿ ಪೊಟ್ಯಾಟೊ ತೊಗೊಂಡಿದ್ದೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ನಾನು 1 ಸ್ಪೂನ್ ತೊಗೊಂಡಿದ್ದೀನಿ. ಇಲ್ಲಿ 1 ಸ್ಪೂನ್ ಕಾರ್ನ್ಫ್ಲೋರ್ಗೆ ಒಂದು ಅರ್ಧ ಸ್ಪೂನ್ ನಾನಿಲ್ಲಿ ಮತ್ತು ಸಾಲ್ಟ್ನ ಹಾಕ್ಕೊಂಡಿದ್ದೀನಿ. ಸೊ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡಷ್ಟು ಎಲ್ಲದಕ್ಕೂ ಹರಡ್ಕೊಳ್ಳುತ್ತೆ. ಕಾರ್ನ್ಫ್ಲೋರು ಚೆನ್ನಾಗಿ ಬ್ಲೆಂಡ್ ಆಗುತ್ತೆ. ಸೊ ಈ ಥರ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಮತ್ತೆ ಇದನ್ನು ಫಸ್ಟ್ ಟೈಮ್ ನಾನಿಲ್ಲಿ ಆಗಲೇ ಎಣ್ಣೆನ ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಸೊ ಎಣ್ಣೆ ಕಾದ್ಮೇಲೆ ಇದನ್ನು ಫ್ರೈ ಮಾಡ್ಕೋಬೇಕು, ಡೀಪ್ ಫ್ರೈ ಮಾಡ್ಕೋಬೇಕು. ಅಂದರೆ ತುಂಬಾ ಫ್ರೈ ಮಾಡ್ಕೋಬಾರ್ದು. ಇದು ಆಲ್ರೆಡಿ ವಾಟರಲ್ಲಿ ಬಾಯ್ಲ್ ಮಾಡ್ಕೊಂಡಿದ್ದೀವಲ್ವ, ಹಾಗಾಗಿ ಇದನ್ನು ಎಣ್ಣೆಯಲ್ಲಿ ಹಾಫ್ ಫ್ರೈನ ಮಾಡ್ಕೋಬೇಕಾಗತ್ತೆ. ಸೊ ಅದು ಫ್ರೈ ಆದಮೇಲೆ ಮತ್ತೆ ಒಂದು ಪ್ಲೇಟಿಗೆ ಅದನ್ನು ತೆಗೆದು ಬಿಡಬೇಕು. ಈ ಥರ ನೋಡಿ, ಅಷ್ಟು ತುಂಬಾ ರೋಸ್ಟ್ ಮಾಡೋಕ್ಕೆ ಹೋಗಬಾರ್ದು. ಸ್ಟಾರ್ಟಿಂಗಲ್ಲೇ ಸ್ವಲ್ಪ ನೋಡಿಕೊಂಡು ಮೀಡಿಯಮಾಗಿ ಫ್ರೈ ಮಾಡಿಕೊಂಡು ಇದನ್ನು ತೆಗಿಬೇಕಾಗತ್ತೆ. ಸೊ ಎಷ್ಟು ಚೆನ್ನಾಗಿ ಇದು
ಬರುತ್ತೆ ಅಂತಂದರೆ ಮಕ್ಳಿಗಂತ ತುಂಬಾ ಇಷ್ಟ ಆಗುತ್ತೆ, ಕರುಮ್ ಅನ್ನುತ್ತೆ ತಿನ್ನೋವಾಗ. ಸೊ ತುಂಬ ಟೇಸ್ಟಿನೂ ಕೂಡ ಇರುತ್ತೆ. ಸೊ ನೋಡಿ ಈ ಥರ ಫ್ರೈ ಆದಮೇಲೆ ಇದನ್ನು ಮತ್ತೆ ಒಂದು 5 ಮಿನಿಟ್ಸ್ ಅಥವಾ ಒಂದು 3 ಮಿನಿಟ್ಸ್ 3 ಅಲ್ವಾ 5 ಮಿನಿಟ್ಸ್ ಬಿಟ್ಬಿಟ್ಟು ನಾವು ಇದನ್ನು ಮತ್ತೆ ಸ್ವಲ್ಪ ಎಣ್ಣೆ ಕಾಯ್ದ ಮೇಲೆ ಚೆನ್ನಾಗಿ ಎಣ್ಣೆನ ಕಾಯಿಸ್ಕೋಬೇಕು. ಕಾಯ್ದಿರೋ ಎಣ್ಣೆಗೆ ಮತ್ತೆ ಇದನ್ನು ನಾವು ಡೀಪ್ ಫ್ರೈ ಮಾಡ್ಕೋಬೇಕಾಗತ್ತೆ. ಸೊ ಸೆಕೆಂಡ್ ಟೈಮ್ ಏನು ನಾವು ಎಣ್ಣೆಗೆ ಹಾಕೋತೀವಿ ಅದನ್ನು ಸ್ವಲ್ಪ ರೋಸ್ಟ್ನ ಮಾಡ್ಕೋಬೇಕಾಗತ್ತೆ ಈ ಟೈಮಲ್ಲಿ. ಸೊ ಆವಾಗ ನಮಗೆ ಆ ಕ್ರಂಚಿನೆಸ್ ಗೊತ್ತಾಗುತ್ತೆ. ಚೆನ್ನಾಗಿ ನೋಡಿ ರೆಡ್ಡಿಶ್ ಆಗುತ್ತೆ. ಸೊ ತುಂಬಾ ಸೀದೋಗೋ ಥರನೂ ಫ್ರೈ ಮಾಡ್ಕೋಬಾರ್ದು ಆ್ಯಂಡ್ ಹಾಗೆ ಕಡಿಮೆನೂ ಇರಬಾರ್ದು, ಸ್ವಲ್ಪ ನೋಡಿಕೊಂಡು ಗೋಲ್ಡನ್ ಕಲರ್ ಬರೋ ಥರ ಅದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ. ಸೊ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತಂದರೆ ತುಂಬ ಚೆನ್ನಾಗಿ ಗೋಲ್ಡನ್ ಕಲರ್ ಬಂದಿದೆ. ಸೊ ಏನು ಚೆನ್ನಾಗಿ ನೋಡಿ ಎಷ್ಟು ಕ್ರಂಚಿ ಆ ಸೌಂಡು ಎಷ್ಟು ಚೆನ್ನಾಗಿ ಕೇಳಿಸುತ್ತೆ. ಸೊ ಅಷ್ಟು ಕ್ರಿಸ್ಪಿಯಾಗಿ ಕ್ರಂಚಿಯಾಗಿ ಬಂದಿದೆ ನಮ್ಮದು ಪೊಟ್ಯಾಟೊ ಚಿಪ್ಸು. ನನ್ನ ಮಗಳು ಏನು ಹೇಳ್ತಾಳೆ ಕೇಳಿ ಈಗ. ಹೇಗಿದೆ ಬಂಗಾರಿ? ಸೂಪರಾ? ಅಮ್ಮಂಗನ್ ಕೊಡಿ, ಹೇಗಿದೆ ನೋಡೋಣ. ತಿನ್ಲಾ? ಯಮ್ಮಿ. ಇವತ್ತು ಬೆಳಗ್ಗೆನೇ ನನ್ನ ಮಗಳನ್ನ ಕರ್ಕೊಂಡು ದೇವಸ್ಥಾನಕ್ಕೆ ಹೋಗಿದ್ವಲ್ವ. ಸೊ ದೇವಸ್ಥಾನದಿಂದ ಬರ್ತಾ ಫ್ರೆಶ್ ಆಗಿರೋ ತರಕಾರಿಗಳೆಲ್ಲ ಸಿಕ್ತು. ಸೊ ಹಾಗಾಗಿ ಎಲ್ಲ ಸ್ವಲ್ಪ ಮನೆಗೆ ಬೇಕಾಗಿರೋವಂಥದ್ದು 1 ವಾರಕ್ಕೆ ಆಗೋಷ್ಟು ತರಕಾರಿಗಳನ್ನ ತೊಗೊಂಡು ಬಂದುಬಿಟ್ಟೆ. ಸೊ ನೋಡ್ತಾಯಿದ್ರೆ ಎಲ್ಲ ತೊಗೋಬೇಕು ಅಂತ ಅನ್ನಿಸ್ತಾ ಇತ್ತು, ಅಷ್ಟು ಫ್ರೆಶ್ ಆಗಿತ್ತು ತರಕಾರಿ ಎಲ್ಲ. ಬಟ್ ತೊಗೊಂಡು ಬಂದು ಫ್ರಿಜ್ಜಲ್ಲಿಟ್ಟು ಮಾಡ್ಕೊಳ್ಳೋಕ್ಕಿಂತ ನಮಗೆ ಎಷ್ಟು ಬೇಕೋ ಅಷ್ಟು ತೊಗೊಂಡು ಬಳಸಿದ್ರೆ ಒಳ್ಳೇದಲ್ವ. ಸೊ ಹಾಗಾಗಿ ಎಷ್ಟು ಬೇಕಷ್ಟು ನಾನು ತರಕಾರಿಗಳನ್ನ ತೊಗೊಂಡು ಬಂದೆ. ಸೊ ಆವಾಗಲೇ ಜೋಡಿಸ್ಕೊಂಡ್ರೆ ನಮಗೂ ಈಸಿ ಆಗುತ್ತೆ. ಸೊ ನನ್ನ ಮಗಳು ಇರೋದ್ರಿಂದ ಅವಳು ನನಗೇನು ಕೆಲಸ ಮಾಡೋಕ್ಕೆ ಬಿಡೋದೇ ಇಲ್ಲ. ಹಾಗಾಗಿ ಅವಳು ಸ್ಕೂಲಿಂದ ಬಂದಮೇಲೆ ನಾನು ಎಲ್ಲ ಹಾಗೇ ಇಟ್ಟಿದ್ದೆ ಅವಳು ಬರೋವರೆಗೂ. ಮಿಡ್ಲಲ್ಲಿ ಮಾಡ್ಕೊಳ್ಳೋಕ್ಕೂ ಆಗಿಲ್ಲ ನನಗೆ. ಸೊ ಅವಳಿಗೆ ಫ್ರೆಂಚ್ ಫ್ರೈಸ್ ಮಾಡಿಕೊಟ್ಟೆ, ಅವಳು ತಿಂತಾ ಕೂತ್ಕೊಂಡಿದ್ಲು. ಆ ಗ್ಯಾಪಲ್ಲಿ ನಾನು ತರಕಾರಿಗಳನ್ನೆಲ್ಲ ಜೋಡಿಸ್ಕೊಂಡೆ. ಸೊ ಅಷ್ಟರಲ್ಲಿ ನಮ್ಮ ಮೇಡ್ ಕೂಡ ಬಂದರು, ಅವ್ರ ಕೆಲಸಗಳನ್ನ ಮಾಡ್ಕೊತಾಯಿದ್ರು. ಸೊ ನಾನು ಸ್ವಲ್ಪ ತರಕಾರಿ ಎಲ್ಲ ಜೋಡಿಸ್ಕೊಂಡಾದ್ಮೇಲೆ ಸ್ವಲ್ಪ ಎಲ್ಲ ಡೈನಿಂಗ್ ಟೇಬಲ್ ಎಲ್ಲ ಕ್ಲೀನ್ ಮಾಡಿಕೊಂಡೆ. ಸೊ ನನ್ನ ಮಗಳು ಕೂಡ ಅವಳದು ಫ್ರೆಂಚ್ ಫ್ರೈಸ್ ತಿಂದಾದಮೇಲೆ ಅವಳಿಗೆ ಸ್ವಲ್ಪ ಊಟ ಮಾಡಿಸಿ ಅವಳಿಗೆ ನಿದ್ದೆನ ಮಾಡಿಸ್ಬೇಕು. ಸೊ ಅವಳು ಮಲ್ಕೊಂಡ್ಬಿಟ್ರೆ ನನಗೂ ಕೂಡ ಸ್ವಲ್ಪ ಬೇರೆ ಕೆಲಸಗಳೆಲ್ಲ ಇರುತ್ತಲ್ಲ ಅದನ್ನೆಲ್ಲ ಮಾಡ್ಕೋಬೋದು ನಾನು. ಅವಳು ಮಲಗೋದೇ ದೊಡ್ಡ ತಲೆನೋವು ನನಗೆ, ಮಲಗೋದೇ ಇಲ್ಲ, ಬರೀ ಆಟ ಆಡ್ಕೊಂಡೇ ಇರ್ತಾಳೆ. ಸೊ ನಾನು ಬಲವಂತವಾಗಿ ಅವಳಿಗೆ ನಿದ್ದೆನ ಮಾಡಿಸ್ಬೇಕು ಈಗ. ಏನು ಮಾಡ್ತಿದ್ಯಾ ಚಿನ್ನಮ್ಮ? ಒಬ್ಬಟ್ಟು ಮಾಡ್ತಿದ್ಯಾ? ನೋಡಿ ಸ್ವಲ್ಪ ಹೊತ್ತು ಮಲ್ಕೋ ಬಾ ಅಂದರೆ ಬರ್ತಾನೆ ಇಲ್ಲ ಇವಳು, ಬರೀ ಆಟ ಆಡ್ಕೊಂಡೇ ಇರ್ತಾಳೆ. ಒಬ್ಬಟ್ಟು ಬೇಯಿಸ್ತಾ ಇದೆಯಾ? ಓಕೆ, ಬೇಯಿಸ್. ಕೆಲಸಗಳೆಲ್ಲ ಮುಗಿಸ್ಕೊಂಡು ಸೊ ನನ್ನ ಮಗಳಿಗೂ ಊಟ ಮಾಡಿಸಿ ನಾನು ಊಟ ಮಾಡಿಕೊಂಡು ಬಂದಿದ್ದೀನಿ. ಆ್ಯಂಡ್ ನನ್ನ ಮಗಳು ಮಲ್ಕೊಂಡ್ಬಿಟ್ಲು ಆಗಲೇ. ಸೊ ಆಟ ಆಡ್ತಾನೆ ಇದ್ಲು. ಸೊ ಅವಳು ಎದ್ದಿದ್ರೆ ನಮಗೇನು ಕೆಲಸನೂ ಆಗೋದಿಲ್ಲ. ಸೊ ಹಾಗಾಗಿ ಅವಳಿಗೆ ಊಟ ಮಾಡಿಸಿ ಮಲಗಿಸಿದ್ದೀನಿ ಈಗ ಸದ್ಯಕ್ಕೆ. ಸೊ ಇನ್ನು 1 or 2 hour ಎದ್ದೋಳಲ್ಲ. ಆ್ಯಂಡ್ ಅವಳಿಗೆ ಡಿಸ್ಟರ್ಬ್ ಆಗುತ್ತೆ ಅಂತ ನಾನು ಸ್ವಲ್ಪ ಮೆತ್ತಗೆ ಮಾತಾಡ್ತಾ ಇದ್ದೀನಿ. ಇನ್ನೊಂದೇನು ಅಂತಂದರೆ ನಾನು ಅವಳನ್ನ ಬಿಟ್ಟು ಆಚೆ ಈಚೆ ಹೋಗಂಗೆ ಇಲ್ಲ. ಅವಳು ನಿದ್ದೆ ಮಾಡುವಾಗ ಅವಳ ಪಕ್ಕದಲ್ಲೇ ಇರಬೇಕು. ಸೊ ನನ್ನ ಪಕ್ಕದಲ್ಲಿ ಇದ್ದಷ್ಟು ಅವಳು ಜಾಸ್ತಿ ನಿದ್ದೆನ ಮಾಡ್ತಾಳೆ. ಸೊ ಹಂಗಾಗಿ ಮಕ್ಕಳು ಎಷ್ಟು ಆಟ ಆಡ್ತಾರೋ ಅಷ್ಟು ಒಳ್ಳೆ ನಿದ್ದೆ ಮಾಡಿದ್ರೆ ಅವ್ರಿಗೂ ಹೆಲ್ತಿಗೆ ತುಂಬ ಒಳ್ಳೇದಲ್ವಾ. ಸೊ ಹಾಗಾಗಿ ನಾನು ಅವಳು ಚೆನ್ನಾಗಿ ನಿದ್ದೆ ಮಾಡಲಿ ಅಂತ ಅವಳ ಜೊತೆನಲ್ಲೇ ಇರ್ತೀನಿ ಆದಷ್ಟು. ಸೊ ಅದಕ್ಕೆ ನಾನು ಸ್ವಲ್ಪ ಮೆತ್ತಗೆ ಮಾತಾಡ್ತಾ ಇದ್ದೀನಿ. ಸೊ ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾರ್ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.
ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನೀವೇನೂ ಕಳ್ಕೊಳ್ಳೋದಿಲ್ಲ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.